ಮೇಡಮ್ ಇದೇನ್ ಮೇಡಮ್ ಇದು ಆಕ್ಚುಲಿ ಲಿಪ್ ಬಾಮ್ಸ್ ಇದು. ಓಕೆ, ಇದು ಲಿಪ್ ಬಾಮ್ಸ್ ನಾವು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಂದಾನೆ ಮಾಡಿರೋದು, ಎಲ್ಲ ಪ್ಲಾಂಟ್ ಬೇಸ್ಡ್ ಮಟೀರಿಯಲ್ ಇಂದ ಮಾಡಿರೋ ಲಿಪ್ ಬಾಮ್ಸ್ ಇದು. ಇದರಲ್ಲಿ ಕ್ಯಾಸ್ಟರ್ ಆಯಿಲ್, ಕೋಕೋನಟ್ ಆಯಿಲ್, ಆಲ್ಮಂಡ್ ಆಯಿಲ್, ಕೋಕಾ ಬಟರು, ಶಿಯಾ ಬಟರು, ಕ್ಯಾಂಡಲಿಲ್ಲ ವ್ಯಾಕ್ಸ್ ಮತ್ತೆ ಸೋಯಾ ವ್ಯಾಕ್ಸ್ ಹಾಕಿ ಮಾಡಿರ್ತೀವಿ. ಇದರಲ್ಲಿ ಕೆಮಿಕಲ್ ಫ್ರೀ ಇರುತ್ತೆ. ಇದು 100% ಕೆಮಿಕಲ್ ಫ್ರೀ ಇದೆ. ಆಮೇಲೆ ಇದರಲ್ಲಿ ನಾವು ಥೀಮ್ ಬೇಸ್ಡ್ ಲಿಪ್ ಬಾಮ್ ಇದು. 2 ಫ್ರೂಟ್ ಫ್ಲೇವರ್ ಇದೆ, 1 ಫ್ಲೋರಲ್ ಇದೆ, ಫ್ಲವರ್ ಇದೆ. ಆಮೇಲೆ 2 ಕನ್ಫೆಕ್ಷನರಿ ಫ್ಲೇವರ್ ಇದೆ, ಆಮೇಲೆ 2 ಸ್ಪೈಸ್ ಇದೆ, ಆಮೇಲೆ 2 ಹರ್ಬ್ಸ್ ಇದೆ. ಸೊ ಟಿಂಟೆಡ್ ಬಂದು 2 ಆಪ್ಷನ್ ಇರುತ್ತೆ, ಲೈಟ್ಲಿ ಕಲರ್ ಕೊಡುತ್ತೆ 2 ಆಪ್ಷನ್, ವಾಟರ್ ಮೆಲನ್ ಮತ್ತೆ ರೋಸು. ಇನ್ ಮಿಕ್ಕಿದ್ದೆಲ್ಲ ಕಲರ್ ಏನ್ ಕೊಡಲ್ಲ, ಜಸ್ಟ್ ನಿಮ್ಮ ಲಿಪ್ಸ್ ನ ಹೈಡ್ರೇಟ್ ಮಾಡುತ್ತೆ. ಇದು ಓನ್ಲಿ ಫಾರ್ ಲೇಡೀಸ್ ಇಲ್ಲ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು, ಹುಡುಗಿರು whoever they wants to care their lip skin they can use. ಇಲ್ಲ ಮೇಡಮ್, ಇದು ಕಲರ್ ಎಲ್ಲ ಇದೆಯಲ್ಲ, ಗಂಡಸರು ಇದು ಪಿಂಕ್ ಹಾಕೊಂಡ್ಬಿಟ್ಟು ಆಮೇಲೆ ಬೇರೆ ತರ ಇಲ್ಲ. ಇಲ್ಲಿ ಕಲರ್ ಇರೋದನ್ನ ನಾವು ಸೆಪರೇಟ್ ಆಗಿ ಹೇಳ್ತೀವಿ ಅವ್ರಿಗೆ ತಗೊಬೇಕಾದ್ರೇನೆ, ಅದನ್ನ ಬಿಟ್ಟು ಸೊ ಜೆಂಟ್ಸ್ ಗೆ ಅಂತ ಪರ್ಟಿಕ್ಯುಲರ್ ಕಲರ್ ಇಟ್ಟಿದ್ರ? ಇಲ್ಲ, ಜೆಂಟ್ಸ್ ಗೆ ಅಂತ ಬೇಕಾದ್ರೆ ಅವರು ವೆನಿಲಾ ತಗೊಬಹುದು, ಮಿಂಟ್ ತಗೊಬಹುದು, ಆಮೇಲೆ ಸ್ಟ್ರಾಬೆರಿನೂ ತಗೊಬಹುದು. ಬಟ್ ಇದು ಎಷ್ಟು ಚಿಕ್ಕದಿದೆಯಲ್ಲ ಮೇಡಮ್, ಎಷ್ಟು 15 ಗ್ರಾಮ್ಸ್ ಇರುತ್ತೆ ಸರ್. 15 ಗ್ರಾಮ್ಸ್ ಇರುತ್ತೆ. ಶೆಲ್ಫ್ ಲೈಫ್ 12 ಮಂತ್ಸ್ ಬರುತ್ತೆ. ಸೊ ನಿಮಗೆ ರೆಗ್ಯುಲರ್ ಯೂಸ್ ಮಾಡಿದ್ರೆ 7 ಮಂತ್ಸ್ ವರೆಗೂ ಬರುತ್ತೆ. ಡೈಲಿ ಯೂಸ್ ಮಾಡಿದ್ರೆ ಯೂಸ್ ಮಾಡಿದ್ರೆ 7 ಮಂತ್ಸ್ ಬರುತ್ತೆ. ಅದೇ ಜಸ್ಟ್ ನಾವು ತುಂಬಾ ಸಣ್ಣ ಅಮೌಂಟ್ ಅಲ್ಲೇ ಹಚ್ಕೊಳ್ಳೋದಲ್ಲ ಲಿಪ್ಸ್ಗೆ, ಅದಕ್ಕೆ. ಬಟ್ ತಿರ್ಗಾ ಅದು ಖಾಲಿ ಆದ್ಮೇಲೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಏನ್ ಕಾಂಟ್ಯಾಕ್ಟ್ ನಂಬರ್ ಮೇಡಮ್? 9449124161 ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿದ್ರೆ ನಾವು ಲಿಪ್ ಬಾಮ್ ನ ಕಳಿಸ್ಕೊಡ್ತೀವಿ, ಶಿಪ್ಪಿಂಗ್ ಮಾಡ್ತೀವಿ. ಓಕೆ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಇದು 0 ವೇಸ್ಟ್ ಪ್ರಾಡಕ್ಟ್, ಯಾಕಂದ್ರೆ ನಾವು ಕೊಡೋ ವಿಸಿಟಿಂಗ್ ಕಾರ್ಡ್ ಕೂಡ ನೀವು ಬುಕ್ ಮಾರ್ಕ್ ತರ ಯೂಸ್ ಮಾಡಬಹುದು. ಅಂಡ್ ಇದನ್ನ ನಾವೇ ಡಿಸೈನ್ ಮಾಡಿರೋದು. whoever they love ಬ್ಲ್ಯಾಕ್ ಅವರಿಗೆ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಇದ್ರಲ್ಲೂ ಅಷ್ಟೇ ತುಂಬಾ ಕ್ರಿಯೇಟಿವ್ ಆಗಿ ಎಲ್ಲ ಫುಲ್ ಇದು ಮಾಡಿರ್ತೀವಿ. ಸೊ ಚೆನ್ನಾಗಿರುತ್ತೆ, ಕಲರ್ಫುಲ್ ಆಗಿದೆ ಕಾರ್ಡು. ಅದಕ್ಕೂ ಏನೋ ಸ್ಮೆಲ್ ಇದೆಯಾ ಮೇಡಮ್? ಮಿಂಟ್ ಸ್ಮೆಲ್ ಎಲ್ಲ ಏನಿಲ್ಲ. ಅದು ಫ್ಯೂಚರ್ ಅಲ್ಲಿ ಮಾಡೋಣ ಅಂತ ಅದನ್ನು, ಯಾಕಂದ್ರೆ ಈ ತರ ಒಂದು ಬುಕ್ ಮಾರ್ಕ್ ಕೊಟ್ಬಿಟ್ಟು ಅದರಲ್ಲಿ ಸೀಡ್ಸ್ ಏನಾದ್ರು ಹಾಕ್ಬಿಟ್ಟು ಪ್ಲಾಂಟ್ಸ್ ನ ಬೆಳೆಸಬೇಕು ಅಂತ, ಈಕೋ ಫ್ರೆಂಡ್ಲಿ ಆಗಿರ್ಲಿ ಕಾರ್ಡ್ ಕೂಡ ಅಂತ. ಅಂಡ್ ಇದು ನಾವು ಕೊಡ್ಬೇಕಾದ್ರೂ ಅಷ್ಟೇ ಯಾವ್ದು ಬೇರೆ ಪ್ರಾಡಕ್ಟ್ಸ್ ಇಟ್ಟಿದ್ದೀರಾ ಮೇಡಮ್ ನೀವು? ಏನು ಇಲ್ಲ, ಅದರ್ ದನ್ ಓನ್ಲಿ ಲಿಪ್ ಕೇರ್ ಓನ್ಲಿ, ಎಕ್ಸ್ಕ್ಲೂಸಿವ್. ಇದು ಡಬ್ಬಿ ಬಂದು ರೀಸೈಕ್ಲಿಂಗ್ ಮಾಡಬಹುದಾ ಮೇಡಮ್? ಈ ಡಬ್ಬ ಅದಕ್ಕೋಸ್ಕರನೇ, ಇದು ರೀಸೈಕಲ್ ಮಾಡಬಹುದು ಅಂತಾನೆ ಈ ತರ ಡಬ್ಬ. ಯಾಕಂದ್ರೆ ತುಂಬಾ ಜನ ಕೇಳ್ತಾರೆ, ಹೈಜಿನಿಕ್ ಆಗಿರಲ್ವಲ್ಲ, ಕೈಯಿಂದ ತೆಕೊಂಡು ಹಚ್ಕೊಬೇಕಲ್ಲ, ಟ್ಯೂಬ್ಸೇ ಬರತ್ತಲ್ಲ, ಯಾಕೆ ಟ್ಯೂಬ್ ಅಲ್ಲಿ ಮಾಡಲ್ಲ ಅಂತ. ಟ್ಯೂಬ್ ಎಲ್ಲ ಯೂಶಲಿ ಪ್ಲಾಸ್ಟಿಕ್ ಅಲ್ಲಿ ಇರುತ್ತೆ. ಟ್ಯೂಬ್ ಪ್ಲಾಸ್ಟಿಕ್ ಅಲ್ಲಿ ಬರೋದ್ರಿಂದ ಮತ್ತೆ ಲ್ಯಾಂಡ್ ಫಿಲ್ಲಿಂಗ್ ಗೆ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತೀವಿ ನಾವು. ಹಂಗಾಗಿ ಲ್ಯಾಂಡ್ ಫಿಲ್ ಆಗಬಾರ್ದು ಅನ್ನೋ ರೀಸನ್ ಇಂದಾನೆ ಇದನ್ನ ಮಾಡ್ತಾ ಇರೋದು. ಇದು ನಾವು ಮತ್ತೆ ರೀಸೈಕಲ್ ಮಾಡ್ಬೋದು. ಅಂಡ್ ಇನ್ನೂ ಒಂದು ಲಾಸ್ಟ್ ಡೌಟ್ ಇದೆ ಮೇಡಮ್, ಇದು ಬೇರೆ ಇದೆಲ್ಲ ಹಚ್ಚಿದ್ರೆ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಬರುತ್ತೆ, ಬಟ್ ಇದು ಹಚ್ಚಿದ್ರೆ ಏನು ಪ್ರಾಬ್ಲಮ್ ಬರಲ್ಲ. ಇಸ್ ಯೂನಿವರ್ಸಲ್, ಎನಿಬಡಿ ಕ್ಯಾನ್ ಯೂಸ್. ಹೌದು, ಕೆಲವರಿಗೆ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ, ಆಯಿಲ್ ಸ್ಕಿನ್ ಇರುತ್ತೆ, ಡ್ರೈ ಸ್ಕಿನ್ ಇರುತ್ತೆ, ಆ ತರ ಇದ್ದಾಗಲೂ ಹಚ್ಬೋದಾ ಅಂತ? ಹೌದು, ಹಚ್ಬೋದು. ಯಾಕಂದ್ರೆ ನೀವು ಹೊರಗಡೆ ತಗೊಳ್ಳುವಂತ ಲಿಪ್ ಬಾಮ್ಸ್ ಅಲ್ಲಿ ಮತ್ತೆ ಮತ್ತೆ ನಮಗೆ ಲಿಪ್ಸ್ ಚಾಪ್ ಆಗ್ತಾನೆ ಇರುತ್ತೆ. ಅದೊಂಥರ ಅಡಿಕ್ಷನ್ ಆಗ್ಬಿಡುತ್ತೆ, ನಾವು ಹಚ್ಕೊಂತಾನೆ ಇರಬೇಕು. ಅಂದ್ರೆ ಮಸ್ಟ್ ಅಂಡ್ ಶುಡ್ ನಾವು ಪಾಕೆಟ್ ಅಲ್ಲೇ ಇಟ್ಕೊಳ್ಳೋ ತರ ಆಗುತ್ತೆ. ಪದೇ ಪದೇ ನಾವು ಮಾತಾಡ್ತಾ ಡ್ರೈ ಆಗೋದು. ಅಂದ್ರೆ ನಾವು ತುಂಬಾ ಹೈಡ್ರೇಟಿವ್ ಮಾಡ್ಕೊಳ್ಳಲ್ವಲ್ಲ ನಮ್ಮ ಸ್ಕಿನ್ ಆಗಲಿ ಅಥವಾ ನಮ್ಮ ಬಾಡಿನ ಹೈಡ್ರೇಟ್ ಮಾಡ್ಕೊಳ್ತಾ ಇರೋದ್ರಿಂದ ಪದೇ ಪದೇ ನಮಗೆ ನೀರು ಕುಡಿಯೋಕೆ ಆಗದೆ ಇರೋದ್ರಿಂದ ಹಚ್ಕೊಳ್ಳೇ ಇರಬೇಕು, ಆ ತರ ಆಗ್ತಾ ಇರುತ್ತೆ. ಬಟ್ ಇದೇನು ಆ ತರ ಆಗೋದಿಲ್ಲ. ನೀವು ಹಚ್ಕೊಳ್ದೆ ಇದ್ರೂ ನಿಮ್ಮ ಮಾಯ್ಶ್ಚರ್ನ ರೀಸ್ಟೋರ್ ಮಾಡುತ್ತೆ. ಮತ್ತೆ ಆ ತರ ಹಚ್ಕೊಳ್ಳೇಬೇಕು, ಇವತ್ತು ಹಚ್ಕೊಳ್ದಿದ್ರೆ ಆಗೋದಿಲ್ಲ ಅನ್ನೋ ತರ ಇರಲ್ಲ. ಬಟ್ ನೀವು ಬೇರೆ ಲಿಪ್ ಬಾಮ್ಸ್ ನ ಯೂಸ್ ಮಾಡಿದ್ರೆ ಅದು ಆಗೋ ಚಾನ್ಸಸ್ ಇರುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು ಸರ್.